ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಮೆನಿಕ್ಯೂರ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿದೆ, ಆರಾಮಾಗಿ ಮಾಡ್ಕೊಳ್ಬೋದು. ನಿಮಗೆ ಯಾವುದೇ ಖರ್ಚಿಲ್ಲದೆ ನಿಮ್ಮ ಮನೇಲೆ ಸಿಗೋ ಇಂಗ್ರೀಡಿಯೆಂಟ್ಸಿಂದ ಕೂಡ ನೀವು ಇದನ್ನು ಟ್ರೈ ಮಾಡ್ಬೋದು. ನಿಮ್ಮದು ಫಿಂಗರ್ಸ್ ಆಮೇಲೆ ನಿಮ್ಮ ಪೂರ್ತಿ ಇದೆಲ್ಲ ನೈಲ್ಸ್ ಎಲ್ಲ ತುಂಬ ಇಲ್ಲೆಲ್ಲ ಬ್ಲ್ಯಾಕ್ ಆಗಿರುತ್ತೆ, ಇಲ್ಲೆಲ್ಲ ಆಮೇಲೆ ಸನ್ ಟ್ಯಾನ್ ಆಗಿರುತ್ತೆ. ಅದೆಲ್ಲರೂ ಈ ರೆಮಿಡಿಯಿಂದ ನೀವು ಹೋಗಿಸ್ಕೊಳ್ಬೋದು. ಇದನ್ನು ನೀವು ವೀಕ್ಲಿ 2 ಟೈಮ್ಸ್ ಮಾಡೋದ್ರಿಂದ ನಿಮಗೆ ಆರಾಮಾಗಿ ನಿಮ್ಮ ಮೆನಿಕ್ಯೂರ್ನ ಆರಾಮಾಗಿ ಮನೇಲೇ ಮಾಡ್ಕೊಳ್ಬೋದು, ಸಲೂನ್ ಸ್ಟೈಲಲ್ಲೇ. ಓಕೆನಾ? ಇದನ್ನು ನೀವು ಮಿಸ್ ಮಾಡದೆ ನೀವು ಟ್ರೈ ಮಾಡಬೇಕು ಅಂತ ಅಂದರೆ ಈ ವಿಡಿಯೋ ಎಂಡ್ವರೆಗೂ ಸ್ಕಿಪ್ ಮಾಡದೆ ನೋಡಬೇಕು. ನಾನು ರೆಮಿಡಿ ತೋರಿಸ್ಕೊಳ್ಳೋದಕ್ಕೂ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಾನು ಮಾಡೋ ಎಲ್ಲ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ, ತಕ್ಷಣವೇ ಆ ವಿಡಿಯೋ ನೋಡ್ಬೋದು. ಮಿಸ್ ಮಾಡದೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡ್ದೇ ತುಂಬ ಜನ ವಿಡಿಯೋಸ್ ನೋಡ್ತಾ ಇದ್ದೀರಾ. ಓಕೆ, ನೀವು ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದನ್ನು ನೀವು ಆರಾಮಾಗಿ ಕಾಲೇಜ್ಗೆ ಹೋಗೋರು, ಆಮೇಲೆ ವರ್ಕ್ ಮಾಡೋರು, ಆಮೇಲೆ ಲ್ಯಾಪ್ಟಾಪ್, ಕಂಪ್ಯೂಟರ್, ಮೊಬೈಲ್ ಇದರಲ್ಲೆಲ್ಲ ನೀವು ತುಂಬ ಜನ ವರ್ಕ್ ಮಾಡ್ತಾ ಇರ್ತೀರಾ, ವುಮೆನ್ಸು. ಅವ್ರು ಏನು ಮಾಡಬೇಕು, ನಿಮ್ಮ ಫಿಂಗರ್ಸು ತುಂಬ ಚೆನ್ನಾಗಿ ಕಾಣಿಸ್ಬೇಕಲ್ವಾ? ಈ ಥರ ನೈಲ್ ಪಾಲಿಶ್ ಹಚ್ಕೊಂಡು, ಆಮೇಲೆ ತುಂಬ ಸ್ಮೂತಾಗಿ, ಆಮೇಲೆ ಟ್ಯಾನ್ ಇಲ್ಲದೆ ವೈಟಾಗಿ ಕಾಣಿಸ್ಬೇಕಲ್ವಾ? ನಿಮಗೆ ಸಿಸ್ಟಮಲ್ಲಿ ವರ್ಕ್ ಮಾಡ್ತಾ ಇರ್ತೀರಾ, ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ತಾ ಇರ್ತೀರಾ, ಟೈಪ್ ಮಾಡ್ತಾ ಇರ್ತೀರಾ, ಮೊಬೈಲ್ ಯೂಸ್ ಮಾಡ್ತಾ ಇರ್ತೀರಾ. ಇದೆಲ್ಲದು ನೀವು ಮಾಡಬೇಕು ಅಂದರೆ ನೀವು ಒಂದು ಸಿಂಪಲಾಗಿ ಒಂದು ಮೆನಿಕ್ಯೂರ್ನ ಮಾಡ್ಕೊಳ್ಬೇಕು. ಅದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಯಾವುದೇ ಖರ್ಚಿಲ್ಲದೆ ನೀವು ಆರಾಮಾಗಿ ಮಾಡ್ಕೊಳ್ಬೋದು ಅಂತ ಅಂದರೆ ನೀವು ಸ್ಕಿಪ್ ಮಾಡಿದ್ರೆ ಈ ವಿಡಿಯೋ ಎಂಡ್ವರೆಗೂ ನೋಡಬೇಕು. ಬನ್ನಿ, ಇವಾಗ ನಾನು ಯಾವ ರೀತಿ ಮಾಡ್ತೀನಿ ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಮೊದಲಿಗೆ ನಾನು ನೈಲ್ ಪಾಲಿಶ್ ರಿಮೂವ್ ಮಾಡೋದಕ್ಕೆ ಒಂದು ವಿಪ್ಸ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದು ಮಾಯ್ಶ್ಚರೈಸ್ ಆಗಿ ಕೂಡ ಯೂಸ್ ಮಾಡುತ್ತೆ. ಸ್ಟ್ರಾಬೆರಿ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ. ಇದು ನಿಮಗೆ ಎಲ್ಲ ಆನ್ಲೈನ್ ಶಾಪಿಂಗಲ್ಲೂ ಕೂಡ ಸಿಗುತ್ತೆ. ಇದರಲ್ಲಿ ಎಷ್ಟು ಕ್ವಾಂಟಿಟಿ ಇರುತ್ತೆ ಅಂತಲೂ ಇದರಲ್ಲಿರುತ್ತೆ ನೋಡಿ, 30 ವಿಪ್ಸ್. ಓಕೆನಾ? ಇದರಲ್ಲಿ ನಾನು ನೈಲ್ ಪಾಲಿಶ್ನ ರಿಮೂವ್ ಮಾಡ್ತೀನಿ. ಇದು ತುಂಬ ಕಡಿಮೆ ಬೆಲೆಯಲ್ಲಿ ಕೂಡ ಸಿಗುತ್ತೆ. ಇದ್ರ ಪ್ರೈಸ್ ಬಂದು ನಾನು ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ನಾನು ಒಂದು ನೈ ರೀತಿ ತೊಗೊಂಡಿದ್ದೀನಿ. ಇದನ್ನು ತೊಗೊಂಡ್ಬಿಟ್ಟು ಕ್ಲೋಸ್ ಮಾಡ್ಕೊಳ್ಬೇಕು, ಯಾಕಂದರೆ ಇದು ಸ್ಮೆಲ್ ಎಲ್ಲ ಹೋಗಿಬಿಡುತ್ತೆ. ಇವಾಗ ನಾನು ನೈಲ್ ಪಾಲಿಶ್ನ ರಿಮೂವ್ ಮಾಡ್ತೀನಿ. ಇವಾಗ ನೋಡಿ, ನನ್ನ ನೈಲ್ಸ್ ಇಷ್ಟಿದೆ, ನಾನೆಲ್ಲ ನೈಲ್ಸ್ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಇದರಲ್ಲಿ ರಿಮೂವ್ ಮಾಡ್ಕೊತೀನಿ. ಫಸ್ಟ್ ಈ ರೀತಿ ಎಲ್ಲ ಟೆಸ್ಟ್ ಮಾಡ್ಕೊಳ್ಬೇಕು. ಅದರಲ್ಲಿ ಲಿಕ್ವಿಡ್ ಟೈಪಲ್ಲಿ ಇರುತ್ತೆ ನೋಡಿ, ಶೈನಿಂಗ್ ಹೊಳಿತಾ ಇದೆಯಲ್ಲ, ಈ ರೀತಿಯಾಗಿರುತ್ತೆ. ಇದೊಂದು ಸ್ವಲ್ಪ ಹಿಂಗೆ ಟೆಸ್ಟ್ ಮಾಡಿಬಿಟ್ರೆ ಬೇಗ ಕೂಡ ರಿಮೂವ್ ಆಗುತ್ತೆ. ನಿಮ್ಮ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ಎಲ್ಲಾದರೂ ಊರಿಗೆ ಹೋಗ್ಬೇಕಾದ್ರೆ ನೈಲ್ ಪಾಲಿಶ್ ಚೇಂಜ್ ಮಾಡಬೇಕು ಅಂತ ಅಂದರೆ ಈ ರೀತಿ ನಾವು ಪ್ರೆಸ್ ಮಾಡಿ ಈ ರೀತಿ ಒರೆಸ್ಕೊಂಡ್ಬಿಟ್ರೆ ರಿಮೂವ್ ಆಗಿಬಿಡುತ್ತೆ. ಎಷ್ಟು ಬೇಗ ರಿಮೂವ್ ಆಗಿದೆ ನೋಡಿ, ಎಷ್ಟು ಬೇಗ ರಿಮೂವ್ ಆಗಿದೆ. ರೈಟ್ ಹ್ಯಾಂಡ್ಗೆ ನಾನು ಯಾವುದೇ ನೈಲ್ ಪಾಲಿಶ್ ಅಪ್ಲೈ ಮಾಡಲ್ಲ, ಯಾಕಂದರೆ ನಾನು ಅಡುಗೆ ಮಾಡ್ತಾ ಇರ್ತೀನಿ. ಆ ಥರ ಎಲ್ಲ ನೈಲ್ಸ್ ಬಿಡಬಾರ್ದು ಅಲ್ವಾ, ಅಡುಗೆ ಮಾಡ್ತಾ ಇರ್ತೀವಿ. ಹಾಗಾಗಿ ನಾನು ರೈಟಿಗೆ ಜಾಸ್ತಿ ಅಪ್ಲೈ ಮಾಡಲ್ಲ ನೈಲ್ ಪಾಲಿಶು. ಏನಾದರೂ ಫಂಕ್ಷನ್ ಏನಾದರೂ ಇದ್ದರೆ ಮಾತ್ರ ಹಚ್ಕೊಳ್ತೀನಿ ನೈಲ್ ಪಾಲಿಶು. ಓಕೆ, ಇವಾಗ ಕಂಪ್ಲೀಟಾಗಿ ನೈಲ್ ಪಾಲಿಶ್ನ ರಿಮೂವ್ ಮಾಡಿದ್ದೀನಿ. ಓಕೆ, ಇವಾಗ ನೀಟಾಗಿ ಹ್ಯಾಂಡ್ ವಾಶ್ ಮಾಡೋಣ ಅಂತ ಬಂದಿದ್ದೀನಿ. ಓಕೆ, ಇವಾಗ ನೀಟಾಗಿ ಹ್ಯಾಂಡ್ ವಾಶ್ ಮಾಡಿದಾಯಿತು. ಇವಾಗ ನಾವು ಕೈಯಲ್ಲಿ ಇಲ್ಲೆಲ್ಲ ಡೆಡ್ ಸೆಲ್ಸ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಈಗ ನಾವು ಒಂದು ಸ್ಕ್ರಬ್ಬಿಂದ ರಿಮೂವ್ ಮಾಡ್ಕೊಳ್ಬೇಕು. ನಾನಿವಾಗ ಸ್ಕ್ರಬ್ ಕೂಡ ರೆಡಿ ಮಾಡಿದ್ದೀನಿ, ಬನ್ನಿ ತೋರಿಸ್ತೀನಿ ಎಷ್ಟು ಈಸಿಯಾಗಿದೆ. ಈಗ ನಾನು ಸ್ಕ್ರಬ್ ಮಾಡ್ಕೊಳ್ಳೋದಕ್ಕೆ 1 ಸ್ಪೂನ್ ಕಾಫಿ ಪೌಡರ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೆನಿಕ್ಯೂರ್ಗೆ ಇಷ್ಟು 1 ಸ್ಪೂನ್ ಸಾಕಾಗುತ್ತೆ ಕಾಫಿ ಪೌಡರು. ನಿಮ್ಮ ಮನೇಲಿ ಯಾವ ಕಾಫಿ ಪೌಡರ್ ಇದೆಯೋ ನೀವು ಅದನ್ನೇ ಅಪ್ಲೈ ಮಾಡ್ಬೋದು. ಸ್ಕಿನ್ ಮಾಯ್ಶ್ಚರೈಸ್ ಆಗೋದಕ್ಕೆ ನಾನು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ಓಕೆ, ಇವಾಗ ಇದು ಸ್ಕ್ರಬ್ ರೆಡಿ ಆಗಿದೆ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಓಕೆ, ಇವಾಗ ಸ್ಕ್ರಬ್ ರೆಡಿ ಆಗಿದೆ. ಇವಾಗ ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಓಕೆ, ಇವಾಗ ನಾನು ನನ್ನ ರಿಂಗ್ಸ್ನ ತೆಗೆದಿದ್ದೀನಿ. ತೆಗೆದುಬಿಟ್ಟು ಈ ರೀತಿ ಸ್ಕ್ರಬ್ ಮಾಡ್ಕೊಳ್ಬೇಕು. ಇಲ್ಲೆಲ್ಲ ಡೆಡ್ ಸೆಲ್ಸ್ ಇದ್ದರೆ ರಿಮೂವ್ ಆಗುತ್ತೆ ಸ್ಕ್ರಬ್ಬಲ್ಲಿ. ನೀವು ಇದರಲ್ಲೂ ಕೂಡ ನೀವು ಈ ರೀತಿ ಮಸಾಜ್ ಮಾಡ್ಕೊಳ್ಬೋದು. ಸನ್ ಟ್ಯಾನ್ ಆಗಿದ್ರೂ ಕೂಡ ಕಾಫಿ ಪೌಡರಲ್ಲಿ ರಿಮೂವ್ ಆಗುತ್ತೆ. ನೀಟಾಗಿ ಸ್ಕ್ರಬ್ ಮಾಡ್ಕೊಂಡಿದ್ದೀನಿ. ಇವಾಗ ಹ್ಯಾಂಡ್ ವಾಶ್ ಮಾಡಿಬಿಡ್ತೀನಿ. ಓಕೆ, ನೀಟಾಗಿ ಹ್ಯಾಂಡ್ ವಾಶ್ ಮಾಡಿದ್ದೀನಿ. ಆಯಿಲ್ ಹಾಕಿರೋದ್ರಿಂದ ತುಂಬ ಸ್ಮೂತಾಗಿದೆ ಸ್ಕಿನ್ನೆಲ್ಲ. ಟವಲಲ್ಲಿ ಈ ರೀತಿ ಒರೆಸ್ಕೊಂಡ್ಬಿಡಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ರಿಸಲ್ಟ್ ಕಾಣಿಸ್ತಾ ಇದೆ. ನನ್ನ ನೈಲ್ಸು ಬೇಗನೆ ಗ್ರೋತ್ ಆಗಿಬಿಡುತ್ತೆ. ನಾನು ಏನು ಮಾಡ್ತೀನಿ, ಮನೇಲೇ ಇರ್ತೀನಲ್ವ ಜಾಸ್ತಿ, ಹಂಗಾಗಿ ನಾನು ನೈಲ್ಸ್ನ ಕಟ್ ಮಾಡ್ತಾ ಇರ್ತೀನಿ ಅವಾಗವಾಗ. ಅಂದ್ರೂ ಇಷ್ಟು ಬೆಳ್ಕೊಂಡ್ಬಿಟ್ಟಿದೆ. ಏನಾದರೂ ಫಂಕ್ಷನ್ಸ್, ಏನಾದರೂ ಬರ್ತ್ಡೇ, ಆ್ಯನಿವರ್ಸರಿ ಆ ಥರ ಏನಾದರೂ ಇದ್ದಾಗ ನೈಲ್ಸ್ ಬಿಟ್ಟಿರ್ತೀನಿ. ಓಕೆ, ಇವಾಗ ಎಷ್ಟು ಚೆನ್ನಾಗಿ ಗ್ಲೋ ಬಂದಿದೆ ನೋಡಿ. ಓಕೆ, ಇವಾಗ ಸ್ಕ್ರಬ್ ಮಾಡಿರ್ತೀವಲ್ವ, ಕೈಗೆ ಒಂದು ಮಾಯ್ಶ್ಚರೈಸರ್ ಅಪ್ಲೈ ಮಾಡಬೇಕು. ನಾನಿವಾಗ ಲೋಷನ್ನ ಒಂದು ಅಪ್ಲೈ ಮಾಡ್ತೀನಿ. ಆವಾಗ ಸ್ಕಿನ್ ಏನಾದರೂ ಡ್ರೈ ಆಗಿದ್ದರೆ ಸ್ಮೂತ್ ಆಗುತ್ತೆ. ಹಿಮಾಲಯ ಬಾಡಿ ಲೋಷನ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಸ್ಕ್ರಬ್ಬಿಗೆ ನಾವು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿರೋದ್ರಿಂದ ಅಷ್ಟು ನಮ್ಮ ಸ್ಕಿನ್ನಿಗೆ ಏನು ಪ್ರಾಬ್ಲಮ್ ಕೊಡೋಲ್ಲ. ನಿಮಗೆ ಸ್ಕಿನ್ ತುಂಬಾ ಡ್ರೈ ಆಗ್ತಾ ಇರ್ಬೋದು. ಆ ಟೈಮಲ್ಲಿ ನೀವು ಇದನ್ನ ಈ ಥರ ಕೇರ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಹ್ಯಾಂಡ್ ಕೂಡ ತುಂಬಾ ಸಾಫ್ಟಾಗಿ, ಸ್ಮೂತಾಗಿ, ತುಂಬ ಚೆನ್ನಾಗಿರುತ್ತೆ. ಓಕೆ, ಆಲ್ರೆಡಿ ನಾನು ಕೊಬ್ಬರಿ ಎಣ್ಣೆ ಹಾಕಿರೋದ್ರಿಂದ ಮಾಯ್ಶ್ಚರೈಸ್ ಆಗಿದೆ ಸ್ಕಿನ್ನು. ಅಂದರೂ ನಾವು ಒಂದು ಲೋಷನ್ ಅಂತ ಅಪ್ಲೈ ಮಾಡಿದ್ರೆ ನಮ್ಮ ಸ್ಕಿನ್ನು ಡ್ರೈ ಅನಿಸಲ್ಲ. ಓಕೆ, ಇವಾಗ ನಾನು ನೈಲ್ ಪಾಲಿಶ್ ಅಪ್ಲೈ ಮಾಡ್ತೀನಿ. ನನಗೆ ಈ ಕಲರ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸ್ಕಿನ್ ಕಲರ್ ಇರುತ್ತಲ್ಲ ಅದು. ನಿಮಗೆ ನೈಲ್ ಪಾಲಿಶ್ ಏನಾದರೂ ಗಟ್ಟಿಯಾಗಿದೆ ಅಂತ ಅನಿಸಿದ್ರೆ ನೀವು ಫ್ರಿಜ್ಜಲ್ಲಿ ಇಟ್ಬಿಡಿ. ನೀವು ನೈಲ್ ಪಾಲಿಶ್ ಪರ್ಚೇಸ್ ಮಾಡಿದ್ರೆ ನೀವು ಅಪ್ಲೈ ಮಾಡಿ ಫ್ರಿಜ್ಜಲ್ಲಿ ಇಡೋದ್ರಿಂದ ನಿಮಗೆ ತೊಗೊಂಡಾಗ ಹೇಗಿರುತ್ತೋ ಹಾಗೇ ಇರುತ್ತೆ. ಓಕೆ, ಇವಾಗ ನಾನು ನೈಲ್ ಪಾಲಿಶ್ ಹಚ್ಕೊಂಡಾಯಿತು. ಈಗ ನಾನು ರಿಂಗ್ ಹಾಕ್ಕೊಳ್ತೀನಿ. ಗಟ್ಟಿಯಾಗಿ ಹಚ್ಕೊಳ್ಳೋದಕ್ಕೆ ಹೋಗ್ಬಿಡಿ, ತೆಳ್ಳಗೆ ತಗೊಂಡು ಹಚ್ಕೊಳ್ಬೇಕು. ಓಕೆ, ಇವಾಗ ನನ್ನ ಮೆನಿಕ್ಯೂರ್ ಮುಗ್ದಿದೆ. ಈ ಸ್ಕಿನ್ ಏನಾದರೂ ಒಂದು ಡ್ರೈ ಆಗಿದ್ದರೆ, ಆಮೇಲೆ ಈ ರೀತಿ ಏನಾದರೂ ನಿಮಗೆ ಟ್ಯಾನ್ ಆಗಿದ್ದರೆ ನೀವು ಇದನ್ನು ಈ ರೀತಿ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ಮತ್ತು ನಿಮ್ಮ ಹ್ಯಾಂಡ್ ಕೂಡ ತುಂಬ ಲುಕ್ಕಾಗಿ ಕಾಣಿಸುತ್ತೆ, ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಓಕೆ ಫ್ರೆಂಡ್ಸ್, ನೋಡ್ಕೊಂಡು ಬಂದ್ರಲ್ಲ ಎಷ್ಟು ಸಿಂಪಲ್ ಆಗಿದೆ. ಫಸ್ಟು ನಿಮ್ಮ ಹತ್ರ ನೈಲ್ ರಿಮೂವರ್ ಇದ್ದರೆ ಅದರಲ್ಲೂ ನೀವು ನೈಲ್ಸ್ನ ರಿಮೂವ್ ನೈಲ್ ಪಾಲಿಶ್ನ ರಿಮೂವ್ ಮಾಡ್ಕೊಳ್ಬೋದು. ನೀವು ನೈಲ್ ಪಾಲಿಶ್ ನಿಮ್ಮ ಹತ್ರ ರಿಮೂವ್ ಮಾಡ್ಕೊಳ್ಳೋದಿಲ್ಲ ಅಂತ ಅಂದರೆ ನೀವು ರೋಸ್ ವಾಟರ್ ಇರುತ್ತಲ್ವಾ, ರೋಸ್ ವಾಟರಲ್ಲೂ ಕೂಡ ನೀವು ರಿಮೂವ್ ಮಾಡ್ಕೊಳ್ಬೋದು, ರಿಮೂವ್ ಆಗುತ್ತೆ. ನೈಲ್ಸ್ ರಿಮೂವರ್ ಏನು ಜಾಸ್ತಿ ಅಮೌಂಟ್ ಇಲ್ವಲ್ಲ, ಆರಾಮಾಗಿ ನೀವು ಆನ್ಲೈನಲ್ಲಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಆಮೇಲೆ ನಿಮಗೆ ಮನೇಲೇ ನೀವು ಮಾಡ್ಕೊಳ್ಬೋದು ಅಂತ ಅಂದರೆ ನೀವು ಕಾಟನ್ ತೊಗೊಂಡು, ನಿಮ್ಮ ಮನೇಲಿ ಕಾಟನ್ ಇರುತ್ತಲ್ವ, ಕಾಟನಲ್ಲಿ ನೀವು ಸ್ವಲ್ಪ ರೋಸ್ ವಾಟರ್ನ ಡಿಪ್ ಮಾಡಿ ನೀವು ಅದರಲ್ಲೂ ಕೂಡ ನೀವು ನೈಲ್ ಪಾಲಿಶ್ನ ರಿಮೂವ್ ಮಾಡ್ಕೊಳ್ಬೋದು. ಕೈಯಲ್ಲಿ ಕೂಡ ತುಂಬ ಅದೇ ಸ್ಮೆಲ್ ಬರ್ತಾ ಇರುತ್ತೆ, ಸಖತ್ತಾಗಿರುತ್ತೆ. ನೀವು ಈಸಿಯಾಗಿ ಇದನ್ನು ಮಾಡ್ಕೊಳ್ಬೋದು.
ಮತ್ತು ಇದನ್ನು ಈ ಸ್ಟೆಪ್ ಓನ್ಲಿ 3 ಸ್ಟೆಪ್ಸ್ ಅಲ್ವಾ, ಆರಾಮಾಗಿ ಮಾಡ್ಕೊಳ್ಬೋದು ನೀವು ಮನೇಲೇ. ಫಸ್ಟು ನಾವು ನೈಲ್ ಪಾಲಿಶ್ ಹಚ್ಕೊಂಡಿರೋದನ್ನ ರಿಮೂವ್ ಮಾಡ್ಕೊಳ್ಬೇಕು. ಆಮೇಲೆ ಕ್ಲೀನಾಗಿ ಹ್ಯಾಂಡ್ ವಾಶ್ ಮಾಡ್ಕೊಳ್ಬೇಕು. ಮತ್ತು ನೀವು ಹ್ಯಾಂಡ್ ವಾಶ್ಗೆ ಯಾವುದು ನೀವು ಯೂಸ್ ಮಾಡ್ತಿದ್ರೋ ನೀವು ಅದನ್ನೇ ಯೂಸ್ ಮಾಡ್ಬೋದು. ನಾನು ಹಾಗೆ ಸಿಂಪಲಾಗಿ ಹ್ಯಾಂಡ್ ವಾಶ್ ಮಾಡ್ಕೊಂಡಿದ್ದೀನಿ. ಓಕೆನಾ. ನೆಕ್ಸ್ಟು ನೀವು ಏನು ಮಾಡಬೇಕು ಅಂತ ಅಂದರೆ, ನೆಕ್ಸ್ಟು ಹ್ಯಾಂಡ್ ವಾಶ್ ಮಾಡಿದ್ಮೇಲೆ ಒಂದು ಸ್ಕ್ರಬ್ ಮಾಡ್ಕೊಳ್ಬೇಕು. ಯಾಕಂದರೆ ಸನ್ ಟ್ಯಾನ್ ಏನಾದರೂ ಆಗಿದ್ದರೆ ಅದು ಕೂಡ ರಿಮೂವ್ ಆಗುತ್ತೆ. ಹಾಗಾಗಿ ಒಂದು ಸಿಂಪಲಾಗಿ ಸ್ಕ್ರಬ್ ಮಾಡಿದ್ದೀನಿ. ಅದಾದಮೇಲೆ ನೀವು ಒಂದು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಬೇಕು. ಬಾಡಿ ಲೋಷನ್ ಇರುತ್ತಲ್ಲ ಅದನ್ನೇ ಕೂಡ ಅಪ್ಲೈ ಮಾಡ್ಬೋದು. ಅದಾದಮೇಲೆ ನೀವು ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಕಲರ್ ನೀವು ನೈಲ್ ಪಾಲಿಶ್ ಕೂಡ ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಿ ನಿಮ್ಮ ಫಿಂಗರ್ಸ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಕೆಲಸ ಮಾಡಬೇಕಾದ್ರೆ ನೀವು ಫಿಂಗರ್ಸ್ನ ನೋಡ್ಕೊಳ್ತಾ ಇದ್ದರೆ ಒಂಥರ ಖುಷಿ ಆಗುತ್ತಲ್ವ. ನಾನಂತೂ ಅದೇ ರೀತಿಯೇ ಮಾಡ್ತಾ ಇದ್ದಿದ್ದು. ನಾನು ವರ್ಕ್ ಮಾಡಬೇಕಾದ್ರೂ ನಾನು ಫಿಂಗರ್ಸ್ ಎಲ್ಲ ತುಂಬ ನೈಲ್ಸ್ ಬಿಡ್ತಾ ಇದ್ದೆ. ಅವಾಗ ತುಂಬ ಕ್ರೇಜ್ ಇತ್ತು ನನಗೆ. ಈಗೂ ಕ್ರೇಜೇನೆ. ನನಗೆ ನೈಲ್ಸ್ ಏನೋ ಗ್ರೋತ್ ಆಗಲ್ಲ ಅಂತ ಏನಿಲ್ಲ, ನೈಲ್ಸ್ ಗ್ರೋತ್ ಆಗುತ್ತೆ. ನಾನು ಮನೇಲಿ ಇರ್ತೀನಲ್ವ, ಸುಮ್ಮನೆ ಏನಾದರೂ ಡ್ರೆಸ್ಸಿಗೆ ಟಚ್ ಆಗೋದು, ಇಲ್ಲ ಕಟರ್ ಇಲ್ಲೇನಾದ್ರು ಟಚ್ ಆಗೋದು, ಅದೆಲ್ಲ ಸುಮ್ಮನೆ ಏನಕ್ಕೆ ಪ್ರಾಬ್ಲಮ್ ಅಂತ ನಾನು ಕಟ್ ಮಾಡ್ಕೊಂಡು ಬಿಡ್ತೀನಿ ನೈಲ್ಸ್ನ. ಎಷ್ಟು ಬೇಕೋ ಅಷ್ಟು ಬಿಟ್ಕೊಳ್ತೀನಿ. ಫುಲ್ ಏನು ಚಿಕ್ಕದಾಗಿ ಮಾಡ್ಕೊಳ್ಳೋದಿಲ್ಲ. ನನಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ತೀನಿ ಅಷ್ಟೇ. ನಾನು ಎಷ್ಟು ಮಾಡಿಕೊಂಡ್ರೂ ಅದು ಬೆಳೀತಾನೇ ಇರುತ್ತೆ ನೈಲ್ಸು. ಈ ಮೆನಿಕ್ಯೂರ್ ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಮಿಸ್ ಮಾಡದೆ ನೀವು ಲೈಕ್ ಮಾಡಬೇಕು. ಆವಾಗ ನನಗೆ ಗೊತ್ತಾಗುತ್ತೆ ಈ ಕಂಟೆಂಟ್ ನಿಮಗೆ ಇಷ್ಟ ಆಗಿದೆ ಅಂತ. ನಾನು ಹೀಗೇ ನಿಮಗೆ ಕೆಲವೊಂದು ಟಿಪ್ಸ್ ಕೂಡ ಕೊಡ್ತಾ ಇರ್ತೀನಿ. ಓಕೆ, ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ನಿಮಗೆ ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಹೀಗೆ ನನ್ನ ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.